ವರ್ಷದ ಕನ್ನಡಿಗ 2025 ರಾಜ್ಯ ಪ್ರಶಸ್ತಿ ಪಡೆದ ಗ್ರಾಮೀಣ ಅದ್ಭುತ ಪ್ರತಿಭೆ. ಬೆಂಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಸುನ್ನಲಿಗೆ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ದಿವಂಗತ ಸಿದ್ದರಾಮಪ್ಪ ಶಿಕ್ಷಕರು ಹಾಗೂ ಗೌರಮ್ಮರವರ ದಂಪತಿಗಳ ಮೊದಲನೇ ಮಗನಾದ ಸತ್ಯನಾರಾಯಣ ದಾಸ್ರವರು ಎಲ್ಲೆಡೆ ಬಾಬು ಎಂದೇ ಖ್ಯಾತಿ ಪಡೆದಿರುವ ಅತ್ಯದ್ಭುತ ಸರಳ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆ. ಸತ್ಯನಾರಾಯಣ ದಾಸ್ರವರು ಹುಟ್ಟೂರಿನ ಹಿರಿಮೆಯನ್ನು ಒಂದಿಲ್ಲೊಂದು ಸಾಧನೆಗಳ ಮೂಲಕ ಎತ್ತಿ ಹಿಡಿಯುತ್ತಿರುವವರು. ಚಿಕ್ಕ ವಯಸ್ಸಿನಲ್ಲಿಯೇ ವಾಲಿಬಾಲ್ ಆಟದಲ್ಲಿ ಅತಿ ಹೆಚ್ಚಿನ ಆಸಕ್ತಿಯುಳ್ಳವರಾದ ಇವರನ್ನು ಕುಟುಂಬಸ್ಥರೆಲ್ಲರೂ ಪ್ರೋತ್ಸಾಹ ನೀಡಿದರೂ ಇವರು ಸಹ ವಾಲಿಬಾಲ್ ಆಟವನ್ನು ತನ್ನ ಸರ್ವಸ್ವವೆಂದುಕೊಂಡು ಓದಿನ ಜೊತೆಗೆ ತನ್ನೆಲ್ಲ ಬಿಡುವಿನ ಸಮಯದಲ್ಲಿ ವಾಲಿಬಾಲ್ ಆಟವಾಡುತ್ತಲೇ ರಾಜ್ಯಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿ ಪ್ರತಿನಿಧಿಸಿ ಚಿನ್ನದ ಪದಕವನ್ನು ತಂದುಕೊಟ್ಟ ಕೀರ್ತಿ ಸಲ್ಲುತ್ತದೆ. ಹಾಗೂ ಸರ್ಕಾರ ಇವರ ಪ್ರತಿಭೆಯನ್ನು ಗುರುತಿಸಿ ಉನ್ನತ ಮಟ್ಟದ ಸರ್ಕಾರಿ ಹುದ್ದೆಯನ್ನು ನೀಡಿ ಪ್ರೋತ್ಸಾಹಿಸಿದ್ದು, ಕೇವಲ ವಾಲಿಬಾಲ್ ಆಟವಲ್ಲದೆ ಅತ್ಯುತ್ತಮ ಸಾಹಿತಿ, ನಿರೂಪಕರಾಗಿ ರಾಜ್ಯಕ್ಕೆ ಹಲವಾರು ಹಿರಿಮೆ ತಂದುಕೊಟ್ಟಿದ್ದು, ಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ, ರಿಜಿಸ್ಟರ್, ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಡಾ ಗುಣವಂತ ಮಂಜು ಸಾಂಸ್ಕೃತಿಕ ಅಕಾಡೆಮಿಯ ಕನ್ನಡ ಸಾಹಿತ್ಯ ಪರಿಷತ್ ಆವರಣ ಅಕ್ಕಮಹಾದೇವಿ ಸಭಾಂಗಣದಲ್ಲಿಂದು ವರ್ಷದ ಕನ್ನಡಿಗ 2025 ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಆಟ, ಕಲೆ, ಸಾಹಿತ್ಯ ನಿರೂಪಕರು ಅಲ್ಲದೆ ತನ್ನ ಹುಟ್ಟೂರಿನ ಏಳಿಗೆ, ಅಭಿವೃದ್ಧಿ, ಸಮಾನತೆ, ಸಹಬಾಳುತ್ವ, ತನ್ನೂರಿನ ಶಾಲೆ ಅಭಿವೃದ್ಧಿಗೆ ಒತ್ತು ನೀಡುವವರು. ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ನೋಟ್ ಪುಸ್ತಕಗಳು, ಲೇಖನಿ ಸಾಮಗ್ರಿಗಳನ್ನು ನೀಡುತ್ತಾ ಬಂದಿರುವ ಇವರು ಪ್ರಚಾರ ಬಯಸದ ವ್ಯಕ್ತಿ ಎನ್ನುವುದು ವಿಶೇಷ. ಇಂತಹ ಸರಳ ಸಜ್ಜನಿಕೆ ವ್ಯಕ್ತಿಗೆ ಇಂತಹ ಸ್ಥಾನಮಾನ, ಗೌರವಗಳು ಸಿಕ್ಕಿರುವುದು ಅವರ ಶ್ರಮ ಹಾಗೂ ನಿಷ್ಠೆ, ಪ್ರಾಮಾಣಿಕತೆಗೆ ತಂದ ಗೌರವವಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಸಹ ಹಿರಿಯ ಕಿರಿಯರೆನ್ನದೇ ಎಲ್ಲರಿಗೂ ಅಣ್ಣ ಎಂದೇ ಮಾತನಾಡಿಸುವ ಇವರಿಗೆ ತಾಲೂಕು ಜಿಲ್ಲೆಯಲ್ಲಿ ಬಾಬಣ್ಣ ಎಂದೇ ಆತ್ಮೀಯರಾಗಿ ಪರಿಚಿತರಾಗಿರುವ ಸತ್ಯನಾರಾಯಣ ದಾಸ್ರವರಿಗೆ ಇನ್ನೂ ನೂರಾರು ಪ್ರಶಸ್ತಿಗಳು, ಸನ್ಮಾನಗಳು ಸಿಗಲಿ ಎನ್ನುವುದು ಗ್ರಾಮಸ್ಥರ, ತಾಲೂಕು, ಜಿಲ್ಲೆಯವರ ಅಭಿಲಾಷೆಯಾಗಿದೆ. ವರದಿ ಸೊಲ್ಲಾಪುರ. ಎಸ್. ಶಿವಮೂರ್ತಿ, ಅಜ್ಜಂಪುರ, ಟಿವಿ 13 ಕರ್ನಾಟಕ. ಚಿನ್ನದ ಪದಕವನ್ನು ಪಡೆದಿರುವ